ಪ್ರತಿಯೊಂದು ಸಂಬಂಧದಲ್ಲಿ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ. ಎಲ್ಲಿ ಅಗೌರವ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಪ್ರೀತಿ ಇರಲ್ಲ. ನಾವು ಎಷ್ಟೋ ಸತಿ ಅನ್ಕೋತೀವಿ, ನಾವು ಒಬ್ಬರು ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಅವರಿಗೆ ಸರೆಂಡರ್ ಮಾಡ್ಕೊಳ್ಬೇಕು ಅಂತ. ಖಂಡಿತವಾಗ್ಲೂ ನಿಜ. ನಮಗೆಲ್ರಿಗೂ ಆ ಪ್ರೀತಿ ಅನ್ನೋ ಅಮಲು ಎಲ್ರಿಗೂ ಹಿಡಿದೇ ಹಿಡಿಯುತ್ತೆ. ಆದರೆ ಪ್ರೀತಿ ಅನ್ನೋದು ಒಂದು ಬ್ಯೂಟಿಫುಲ್ ಎನರ್ಜಿ. ಹೇಗೆ ಅಂತ ಹೇಳಿದ್ರೆ, ನಾವು ಯಾರಿಗಾದ್ರೂ ಕೊಟ್ಟರೆ ಅದು ವಾಪಸ್ ನಮಗೆ ಬರಬೇಕು. ಯಾವಾಗ ಅದು ವಾಪಸ್ ಬರಲ್ವೋ ನಮ್ಮನ್ನು ಡ್ರೈನ್ ಮಾಡ್ತಾ ಹೋಗುತ್ತೆ. ಹೇಗೆ ನೀವು ಒಂದು ನೀರನ್ನು ಹಾಕಿದ್ರೆ ಹೇಗೆ ನೀರು ಡ್ರೈನ್ ಆಗ್ತಾ ಹೋಗುತ್ತೋ ಹಾಗೆ ನಮ್ಮ ಎನರ್ಜಿ ಕೂಡ ಡ್ರೈನ್ ಆಗ್ತಾ ಹೋಗುತ್ತೆ. ಆ ಎನರ್ಜಿ ನಾವು ಕೊಟ್ಟಾಗ ಅದು ವಾಪಸ್ಸು ಮಲ್ಟಿಪ್ಲೈ ಆಗಿ ಬಂದಾಗ ಒಬ್ಬ ಮನುಷ್ಯನ ಆರಾ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡೇ ಚೇಂಜ್ ಆಗ್ತಾ ಹೋಗುತ್ತೆ. ಅವನಲ್ಲಿ ಪ್ರತಿಯೊಂದು ಹುಮ್ಮಸ್ಸು ಇರುತ್ತೆ ಕೆಲಸ ಮಾಡಲಿಕ್ಕೆ. ನೋಡಿ, ಯಾವ ಮನುಷ್ಯನಿಗೆ ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗಿರುತ್ತೋ ಅವನ ವರ್ಕ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಯಾರಿಗೆ ಪರ್ಸ್ನಲ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಚೆನ್ನಾಗಿರಲ್ವೋ ಅವನಿಗೆ ಎಲ್ಲೇ ಹೋದರೂ ಅಲ್ಲಿ ಅವನ ಪ್ರೊಡಕ್ಟಿವಿಟಿ 70 to 80% ಮಾತ್ರ ಕೊಡಲಿಕ್ಕೆ ಸಾಧ್ಯ. ಯಾರಿಗೆ ಲವ್ ಲೈಫ್ ಆಗಿರಲಿ, ಯಾಕಂತ ಹೇಳಿದ್ರೆ ಈ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಒಂದು ಪ್ರಾಣಿ ಕೂಡ ಅಷ್ಟೇ ನಮ್ಮ ಹತ್ರ ಬರ್ತಾ ಇರುತ್ತೆ. ನಾವು ಯಾವಾಗ ಅದಕ್ಕೆ ಪ್ರೀತಿ ಕೊಡ್ತೀವೋ ಅದು ಇನ್ನೂ ಹೆಚ್ಚಾಗಿ ನಮ್ಮ ಹತ್ರ ಬರಲಿಕ್ಕೆ ಶುರುವಾಗುತ್ತೆ. ಆದರೆ ಯಾವಾಗ ನಾವು ದ್ವೇಷ, ಅಸೂಯೆ, ಕೋಪದಿಂದ ನಮ್ಮ ಮನಸ್ಸಲ್ಲಿ ಇರುತ್ತೋ ನಾವು ಯಾರನ್ನು ಕೂಡ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದನ್ನು ಹೇಳ್ತೀನಿ ನೋಡಿ, ನೀವು ಎಷ್ಟೇ ಒಬ್ಬ ವ್ಯಕ್ತಿಯನ್ನು ಹುಚ್ಚು ರೀತಿ ಪ್ರೀತಿಸ್ತಾ ಇರಿ ಅಥವಾ ಮಾಡಲಿ ಲವ್ ವಿತ್ ದಟ್ ಪರ್ಸನ್ ಅಂತ ಹೇಳಿದ್ರು, ಆ ವ್ಯಕ್ತಿ ನಿಮ್ಮನ್ನು ಗೌರವಿಸ್ತಾ ಇದ್ದರೆ ಖಂಡಿತವಾಗ್ಲೂ ಆ ಸಂಬಂಧದಲ್ಲಿ ಇರ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಎಲ್ಲಿ ಅಗೌರವ ಇರುತ್ತೆ ಅಲ್ಲಿ ಪ್ರೀತಿ 100ಕ್ಕೆ 100% ಇರಲ್ಲ. ಯಾಕೆ ಅಂತ ಕೇಳ್ತೀರಾ? ನಿಮ್ಮ ಬಗ್ಗೆ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡೋದು, ಹಿಂದೆ ಹೋಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಅಥವಾ ನಿಮ್ಮ ಕೊಡ್ತಕ್ಕಂತಹ ಸಮಯಕ್ಕೆ ಗೌರವ ಕೊಡದೇ ಇರೋದು, ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರೋದು, ಅಥವಾ ಆ ಸಂಬಂಧಕ್ಕೆ ಒಂದು ಅರ್ಥನೇ ಇರಲ್ಲ ಅಂತ ಹೇಳಿದಾಗ ಒಂದು ಫೇವರ್ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ, ಸುಮ್ಮನೆ ಆ ಸಂಬಂಧದಿಂದ ದೂರ ಹೋಗ್ಬೇಡಿ. ಯಾವಾಗ ನೀವು ಅಂಥ ಸಂಬಂಧಗಳಿಂದ ದೂರ ಇರ್ತೀರೋ ನಿಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೆಲ್ಫ್ ಗ್ರೋತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ನೋಡಿ, ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಪ್ರೀತಿಸ್ಕೋಬೇಕು ಅಂತ ಹೇಳಿದ್ರೆ, ಯಾರು ಇರಲಿ ಬಿಡಲಿ ನಾನು ಇರ್ತೀನಿ ಅನ್ನೋ ಸ್ಥೈರ್ಯ ಇರಬೇಕು. ಯಾರಿಗೂ ಲೈಫಲ್ಲಿ ಆ ಆಕ್ಸೆಸ್ ಕೊಡಬೇಡಿ. ನೀನು ಇಲ್ಲದೆ ಇದ್ದರೆ ನಾನು ಸತ್ತೇ ಹೋಗ್ತೀನಿ ಅಂತ ಅಂದಾಗ ನಿಮ್ಮನ್ನು ಆ ವ್ಯಕ್ತಿ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಆ ಧೈರ್ಯವನ್ನು ತಗೊಳ್ಳಿ, ಆ ಗೌರವವನ್ನು ಪಡ್ಕೊಳ್ಳಿ. ಯಾರೂ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ಲ. ನೋಡಿ, ಆ ವ್ಯಕ್ತಿ ಬರೋಕ್ಕಿಂತ ಮುಂಚೆನೂ ನೀವು ಖುಷಿಯಾಗಿದ್ರಿ. ಆ ವ್ಯಕ್ತಿ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಅವರು ಖುಷಿ ತರಬೇಕು ಹೊರತು ದುಃಖ ತರೋದು, ನೋವು ತರೋದು ಇದನ್ನು ಮಾಡ್ತಾ ಹೋದರೆ ಯಾರನ್ನು ನಿಮ್ಮನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಬಿಡಬೇಡಿ. ಉಪಯೋಗಿಸ್ಕೊಳ್ತಾ ನಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ, ನಮ್ಮ ಪರ್ಸ್ನಾಲಿಟಿ ಕುಗ್ಗೋಗ್ತಾ ಹೋಗುತ್ತೆ. ಕಾನ್ಸ್ಟೆಂಟಾಗಿ ಯಾರಾದರೂ ನಿಮ್ಮ ಹತ್ರ ಬರೀ ತಗೋತಾ ಇದ್ದರೆ, ಕೊಡದೇ ಇದ್ದರೆ ಆಗ ಕೂಡ ನಿಮ್ಮ ಪರ್ಸ್ನಾಲಿಟಿ ಕುಗ್ಗೋಗ್ಬಿಡುತ್ತೆ. ಮತ್ತು ನೀವು ನಿಮ್ಮ ಲೈಫಲ್ಲಿ ಬ್ಲಾಕೇಜಸನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರ. ನಾವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಹಿಂದೆ ಇರ್ತಕ್ಕಂಥ ತೂಕವನ್ನು ಚೆಲ್ಲಿ ಮುಂದೆ ಧೈರ್ಯವಾಗಿ ಹೋಗಬೇಕಾಗತ್ತೆ. ಹಾಗಾಗಿ ಅದೆಲ್ಲವನ್ನು ಬಿಟ್ಟು ಮುಂದೆ ಧೈರ್ಯ ತಗೊಳ್ಳಿ. ಎಂಥದೇ ಆಗಿರಲಿ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ. ಸೆಲ್ಫ್ ಗ್ರೋತ್ ಅನ್ನೋದು ತುಂಬಾ ಮುಖ್ಯ. ನಿಮ್ಮ ಪರ್ಸ್ನಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ವರ್ಕ್ಔಟ್ ಮಾಡ್ತಾ ಹೋಗಿ. ನೀವು ಹೇಗೆ ಖುಷಿಯಾಗಿರ್ಬೇಕು ಅನ್ನೋದನ್ನು ನೋಡ್ತಾ ಹೋಗಿ ಹೊರತು ಆ ವ್ಯಕ್ತಿಯಿಂದ ನಾನು ಹ್ಯಾಪಿನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅವರಿಲ್ಲ ಅಂದರೆ ನನಗಿಲ್ಲ, ಅವರೇ ನನ್ನ ಜೀವನ, ಅವರೇ ನನ್ನ ಸರ್ವಸ್ವ ಅನ್ನೋದು ಮೂರ್ಖತನ. ಮದುವೆಯಾಗಿ ಎಷ್ಟೇ ವರ್ಷ ಆಗಿರಲಿ, ಏನೇ ಆಗಿರಲಿ, ಅಥವಾ ನೀವು ಒಂದು ಸಂಬಂಧದಲ್ಲಿ ಎಷ್ಟೇ ವರ್ಷ ಇರಲಿ, ನಿಮಗೆ ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಖಂಡಿತವಾಗ್ಲೂ ಆ ಸಂಬಂಧದಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದರೆ ಬರೀ ಗೌರವ ಅಂತ ಹೇಳಿದರೆ ಹೋಗಿ ಬನ್ನಿ ಅಂತ ಮಾತಾಡೋದಲ್ಲ. ನಿಮ್ಮ ಟೈಮನ್ನು ಅವರು ಕೂಡ ವ್ಯಾಲ್ಯೂ ಮಾಡಬೇಕು. ನಿಮ್ಮ ಪ್ರೀತಿಯನ್ನು ವ್ಯಾಲ್ಯೂ ಮಾಡಬೇಕು. ನೀವೊಂದು ಫೋನ್ ಮಾಡಿದ್ರೆ, ಅಯ್ಯೋ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಕಾಲ್ ಮಾಡಿದ್ದಾನೆ ಅನ್ನೋ ರೆಸ್ಪೆಕ್ಟಿಂದ ಮತ್ತೆ ವಾಪಸ್ ಫೋನ್ ಮಾಡಬೇಕು. ಅಥವಾ ಮೆಸೇಜನ್ನು ನೋಡಿದ್ರು ಕೂಡ ಅಯ್ಯೋ ಏನು ಮಾಡಿದ್ದಾರೆ, ನನಗೆ ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿ ವಾಪಸ್ ಮಾಡಬೇಕು. ಅದು ಬಿಟ್ಟು ನಿಮ್ಮ ಮೆಸೇಜನ್ನು ಇಗ್ನೋರ್ ಮಾಡೋದಾಗಲಿ, ನಿಮ್ಮ ಬಗ್ಗೆ ಬೇರೆ ಯಾರ ಹತ್ರ ಕೆಟ್ಟದಾಗಿ ಮಾತಾಡೋದಾಗಲಿ, ಇದೆಲ್ಲವನ್ನು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ಪ್ರೀತಿ ಇಲ್ಲ. ಗೌರವ ತುಂಬಾ ಮುಖ್ಯ. ನಿಮ್ಮ ಮೇಲೆ ನಿಮಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೆಲ್ಫ್ ಗ್ರೋತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದ.